ರಾಜ್ಯದಲ್ಲಿ ಸರ್ಕಾರದ ಮೇಲೆ ಒತ್ತಡ ಬಿದ್ದಂತಹ ಸಂದರ್ಭದಲ್ಲಿ ಸರ್ಕಾರ ಇದು ಚಂದಕ್ಕೋಸ್ಕರ SIT ತನಿಖೆ ಮಾಡಬೇಕು ಅಂತ ಹೇಳಿ ವಹಿಸಲಿಲ್ಲ ಜವಾಬ್ದಾರಿಯನ್ನು. SITಗೆ ಒಂದಷ್ಟು ಗೈಡ್ಲೈನ್ಸ್ಗಳನ್ನು, ಒಂದಷ್ಟು ಸೂಚನೆಗಳನ್ನು, ಒಂದಷ್ಟು ದೌತ್ಯಗಳನ್ನು ಕೊಡ್ತು. ಆ ಪ್ರದೇಶಗಳಲ್ಲಿ ಅನೇಕ ಬಾಲೆಯರ ಕಣ್ಮರೆಯಾಗಿದೆ. ಆ ಪ್ರದೇಶದಲ್ಲಿ ಉಗ್ರಪ್ಪ ವರದಿಯು ಕೂಡ ಅದಕ್ಕೆ ಮಾನದಂಡನೇ. ಆ ಪ್ರದೇಶಗಳಲ್ಲಿ ಅನೇಕ ಕನ್ಯಾ ಸ್ತ್ರೀಗಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗಿದೆ, ಅಸಹಜ ಸಾವುಗಳಾಗಿದೆ. ಈ ತರಹದ ಪ್ರಕರಣಗಳ ಎಲ್ಲ ಜವಾಬ್ದಾರಿಗಳನ್ನು ಕೂಡ SITಗೆ ಕೊಡ್ತು ಅಂತ ಹೇಳಿ ಆರಂಭಿಕ ಆದೇಶದಲ್ಲಿ ನಮಗೆ ವ್ಯಕ್ತವಾಗುತ್ತೆ. ಈ ಎಲ್ಲವೂ ಕೂಡ SIT ತನಿಖೆಯಲ್ಲಿ ಬಂದಿದೆಯಾ? ನಾನು ಗಮನಿಸಿರೋ ಪ್ರಕಾರವಾಗಿ 10 ಹಲವು ಮಹಿಳೆಯರು ಕಾಣೆಯಾದ ಪ್ರಕರಣಗಳು ದಾಖಲೆಗಳಲ್ಲಿದೆ. ಅದೇ ರೀತಿ ಬಾಲಕಿಯರು ಒಳಗಾಗಿರ್ತಕ್ಕಂಥ ಪ್ರಕರಣಗಳು ದಾಖಲೆಗಳಿದೆ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅಂತಹ ಅನೇಕ ಪ್ರಕರಣಗಳಲ್ಲಿ ಸಿ ರಿಪೋರ್ಟ್ ದಾಖಲಿಸಲಾಗಿದೆ. ಅಂದ್ರೆ ಆರೋಪಿ ಸಿಗ್ಲಿಲ್ಲ ಅಂತ. SIT ರಚನೆ ಆದ ಮೇಲೆ ಅನೇಕ ಜನ ಸಾಕ್ಷಿಗಳು ಹೊರಗಡೆ ಬಂದ್ರು. ಭಯದಿಂದ ನಡುಕ್ತಾ ಇದ್ದಂತಹ ಸಾಕ್ಷಿಗಳು ಧೈರ್ಯ ತಾಳಿ SIT ಮುಂದೆ ಬಂದು ಕೆಲವು ಕಾಗದಗಳನ್ನು ಕೊಟ್ಟರು, ಕೆಲವು ವಿಚಾರಗಳನ್ನು ತಿಳಿಸಿದ್ರು. ಅದರ ಬಗ್ಗೆ ಸಾಮಾನ್ಯವಾಗಿ ಮಹಂತೆ ಅವರ ಅನುಭವದಲ್ಲಿ, ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಅವರು ನ್ಯಾಯಾಲಯದ ಮುಂದೆ ಅರ್ಜಿ ಹಾಕಿ ಸಿ ರಿಪೋರ್ಟ್ ಆಗಿ ಕ್ಲೋಸ್ ಆಗಿರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನ ರಿಓಪನ್ ಮಾಡಬಹುದಾಗಿತ್ತು. ಯಾಕಂದ್ರೆ ಸಣ್ಣ ಪ್ರಕರಣಗಳಲ್ಲ, ಎಲ್ಲವೂ ಅತ್ಯಾಚಾರ, ಗಂಭೀರ ಪ್ರಕರಣಗಳು. ಎಷ್ಟೇ ತಡ ಆಗಿದ್ದು ಸಿ ರಿಪೋರ್ಟ್ ಆಗಿದ್ರು ಸಹ ಹೊಸ ಸಾಕ್ಷಿಗಳು, ಹೊಸ ವಿಚಾರ ಹೊರಗಡೆ ಬಂದ ಕೂಡಲೇ ಅವರು ಪುನರ್ ತನಿಖೆಯನ್ನ ಮಾಡಬೇಕಾಗಿತ್ತು, ಅದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿತ್ತು. SIT ಇದ್ರ ಬಗ್ಗೆ ಗಮನ ಕೊಟ್ಟೇ ಇಲ್ಲ. ಆದ್ರಿಂದ ನಾನು ಹೇಳ್ತೇನೆ, SIT ರಿಪೋರ್ಟ್ ಇಸ್ ಟೆಂಟೆಡ್. ಸ್ಪಷ್ಟವಾಗಿ ಹೇಳ್ತೀರಿ? ಹೌದು ಸರ್. ಇನ್ನು SIT ಕಚೇರಿ ತೆರೆದ ನಂತರ ಅಲ್ಲೊಂದು ಓಪನ್ ವೇದಿಕೆ ಸೃಷ್ಟಿ ಮಾಡಲಾಯಿತು ಸರ್. ನಿಮಗೇನಾದರೂ ಆ ಪ್ರದೇಶಗಳಲ್ಲಿ ಏನಾದರೂ ಸಂಶಯಗಳಿದ್ದರೆ, ಅಸಹಜ ಸಾವಿನ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರೆ, ತಿಳಿದಿದ್ರೆ, ನೀವು ಭಯ ಪಡೋದು ಬೇಡ, ನೀವು ಬಂದು ನಮಗೆ ಮಾಹಿತಿ ಕೊಡಿ, ನಿಮ್ಮ ಎಲ್ಲ ಮೂಲಗಳನ್ನು ರಹಸ್ಯವಾಗಿಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿತು. ಅದಾದ ನಂತರ ಅನೇಕರು ಹೋದ್ರು ಸರ್ ಬೆಳ್ತಂಗಡಿ ಭಾಗದಿಂದ. ನಾನು ಅನೇಕ ಅಸಹಜ ಯಾರೋ ಹೊತ್ಕೊಂಡೋಗಿ ಉಳೋದನ್ನ ಕಂಡಿದ್ದೀನಿ. ಅದು ಇದು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಈ ಹಂಚಿಕೊಂಡ ಪೈಕಿ ಯಾವುದಾದ್ರೂ ಪ್ರಮುಖ ವಿಚಾರಗಳ ಬಗ್ಗೆ ದೂರನ್ನ ಅಥವಾ FIR ಮಾಡಿದ್ರ SIT ಅಧಿಕಾರಿಗಳು? ನೋಡಿ, ಅನೇಕ ಜನ ಮಹಿಳೆಯರು ಆದದ್ದು ಅಸ್ವಾಭಾವಿಕ ಮರಣಗಳಾಗಿದ್ದು, ಬಾಲಕಿಯರು ಕಾಣೆ ಆಗಿದ್ದ ಬಗ್ಗೆ ಯಾವುದೇ ತನಿಖೆ ನನಗೆ ಗೊತ್ತಿರೋ ಪ್ರಕಾರ ಈ ರಿಪೋರ್ಟ್ ಕಾಣ್ತಾ ಇಲ್ಲ, ಎಲ್ಲೂ ಇಲ್ಲ. ಮತ್ತೆ ಲೈಂಗಿಕ ಪ್ರಕರಣಗಳಲ್ಲಿ ಯಾವ ರೀತಿ ತನಿಖೆ ಮಾಡಬೇಕು ಅಂತ ಹೇಳಿ ನ್ಯಾಯಮೂರ್ತಿ JS ವರ್ಮಾರ್ ಅವರ ಸಮಿತಿಯವರು ಕೊಟ್ಟಿರ್ತಕ್ಕಂಥ ಮಾರ್ಗಸೂಚಿಯ ಪಾಲನೆ ಆಗಿಲ್ಲ. ಅದ್ರ ಬಗ್ಗೆ ಅವರು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿಲ್ಲ. ಮತ್ತೆ ಈ ಮರ್ಡರ್ ಮತ್ತೆ ಮಾಸ್ ಬರಿಯಲ್ಲಿದೆಯಲ್ಲ, ಹೆಣವೂತ ಪ್ರಕರಣಗಳು, ಸಾಗಿಸಿದ ಪ್ರಕರಣಗಳು, ಅದಕ್ಕೆ ವೈಜ್ಞಾನಿಕವಾಗಿ GPR ಮತ್ತೆ ಐಸೋಟೈಪ್ ಇತ್ತೀಚೆಗೆ ಏನೋ ಪ್ರಾರಂಭ ಮಾಡಿದ್ದಾರೆ. ಅನಾಲಿಸಿಸ್ ಅನ್ನ ಪ್ರಾರಂಭದಲ್ಲೇ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಉಳಿತಾ ಇತ್ತು. ಅಂದ್ರೆ ಆಧುನಿಕತೆಗಳನ್ನ ಅವರು ಅಳವಡಿಸಲೇ ಇಲ್ಲ. ಇತ್ತೀಚೆಗೆ ಏನೋ ಮಾಡ್ತೀವಿ ಅಂತ ಹೇಳಿ ನಾನು ಕೆಲವು ಪತ್ರಿಕೆಗಳಲ್ಲಿ ಹೋದೆ, ಐಸೋಟೈಪ್ ಅನಾಲಿಸಿಸ್ ಅನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ. ಅದನ್ನ ಮೊದಲೇ ಮಾಡ್ಬೇಕಾಗಿತ್ತು, GPR ಮೊದಲೇ ಮಾಡ್ಬೇಕಾಗಿತ್ತು. ಚಿನ್ನಯ್ಯ ಯಾವ ಪ್ರದೇಶವನ್ನ ಹೇಳಿದಾನೋ ಅದರ ಬಗ್ಗೆ ವಿವಾದಗಳಿದೆ. ಅವನು ಹೇಳಿದ್ದೇ ಒಂದ್ ಕಡೆ, ಇದು ತನಿಖೆ ಆಗಿರೋದು ಒಂದ್ ಕಡೆ. ಆದ್ರೂ ಕೆಲವು ಕಡೆ ತಲೆಬುರುಡೆಗಳು, ವಸ್ತುಗಳು ಸಿಕ್ಕಿದೆ. ಸತ್ತ ವ್ಯಕ್ತಿಯ ಚಹರೆಗೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಚಿನ್ನಯ್ಯನ ಹೇಳಿಕೆ ಸಂಪೂರ್ಣ ಸುಳ್ಳು ಅಂತ ಯಾರು ಹೇಳಕ್ಕಾಗೋದಿಲ್ಲ. ಆದ್ರೆ ವ್ಯವಸ್ಥಿತವಾದ ತನಿಖೆ ಆಗಿದ್ರೆ, ಪ್ರಾಮಾಣಿಕವಾದ ತನಿಖೆ ಆಗಿದ್ರೆ, ಚಿನ್ನಯ್ಯ ಏನು ಗಂಟೆಗಳ ಕಾಲ ಸುಲಲಿತವಾಗಿ ಸರಾಗವಾಗಿ ವಿಡಿಯೋ ಮುಂದೆ ಹೇಳಿದಂತ ವಿಚಾರಗಳು 2 ವರ್ಷಗಳ ಹಿಂದೆ, ಅದಾದ ನಂತರ ನಿರ್ಮಲಾನಂದ ಸ್ವಾಮೀಜಿಗಳ ಮುಂದೆ ಹೇಳಿದಂತ ವಿಚಾರಗಳು, ಅದಾದ ನಂತರ ಬೇರೆ ಬೇರೆಯವರ ಸಮ್ಮುಖದಲ್ಲಿ ಹೆದರ್ಕೊಂಡು ನುಡಿದಂತ ವಿಚಾರಗಳು, ಇವೆಲ್ಲವೂ ತದ್ರೂಪವಾಗಿದೆ. ವಿಟ್ನೆಸ್ ಮೇ ಲೈ ಬಟ್ ಸರ್ಕಮ್ಸ್ಟಾನ್ಸಸ್ ವಿಲ್ ನಾಟ್. ದೇರ್ ಆರ್ ಅಡ್ಮಿಟೆಡ್ ಫ್ಯಾಕ್ಟ್ಸ್, ದೇರ್ ಆರ್ ಪೊಲೀಸ್ ರೆಕಾರ್ಡ್ಸ್ ಅಂಡ್ ಇಟ್ ಇಸ್ ನಾಟ್ ಎ ಕ್ರಿಯೇಷನ್. ಯಾಕೆ SIT ಇದ್ರ ಬಗ್ಗೆ ಗಮನ ಹರಿಸಿಲ್ಲ? ಕಳೆದ 3-4 ತಿಂಗಳಿಂದ ಬರೀ 39 ಮಾತ್ರ ಮಾಡಿದ್ರಲ್ಲಪ್ಪ ನೀವು. ಫಿರ್ಯಾದಿನ ಅಪರಾಧಿ ಮಾಡಿ ಅವ್ರ ಜೊತೆ ಜೈಲು ಕಳಿಸೋ ಕೆಲಸನೇ ಮಾಡ್ತೀರಿ, ಅವ್ರ ಜೀವನ ಹಾಳು ಮಾಡ್ತೀರಿ, ಅವ್ರ ಮನೆ ರೈಡ್ ಮಾಡ್ತೀರಿ, ಡ್ರಗ್ ಪೆಡ್ಲಿಂಗ್ ಅಂತೀರಿ, ಆರ್ಮ್ಸ್ ಪೆಡ್ಲಿಂಗ್ ಅಂತೀರಿ, ಮೀಟರ್ ಬಡ್ಡಿ ಅಂತೀರಿ, ಏನೋ ಅರಣ್ಯದ ಮರದ ಕಳ್ಳ ಸಾಗಾಣಿಕೆ ಮಾಡಿದಿರಿ ಅಂತ ಹೇಳ್ತೀರಿ.
ಇಷ್ಟೆಲ್ಲ ಆರೋಪಗಳನ್ನು ಮಾಡಿ ಸರ್ಚ್ ವಾರೆಂಟ್ ತಗೊಂಡು ಮನೆ ರೈಡ್ ಮಾಡಿ ಅವ್ರನ್ನ ಬೀದಿ ನಿಲ್ಲಿಸೋ ಕೆಲಸ ಮಾಡೋ ಬದಲು ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕಲ್ಲ. ಯಾನ್ ತೃಪ್ತಿ ಮಾಡ್ಸೋಕ್ಕೋಸ್ಕರ, ಯಾರಿಗೆ ಸಮಾಧಾನ ಪಡಿಸೋಕ್ಕೋಸ್ಕರ ಈ ರೀತಿ ತನಿಖೆಯನ್ನು ಮಾಡ್ತಿದ್ದೀರಾ? ನಾನು SIT ಎಲ್ಲ ಅಧಿಕಾರಿಗಳ ಮೇಲೆ ನಂದು ಆರೋಪ ಇಲ್ಲ. ಒಂದು 5-6 ಜನ ಅಧಿಕಾರಿಗಳು, ಸಿಬ್ಬಂದಿ ಮಿತಿ ಮೀರಿ ವರ್ತಿಸಿದ್ದಾರೆ. ಇವ್ರನ್ನ ಯಾರು ಪ್ರಶ್ನಿಸೋರೇ ಇಲ್ವಾ? ಅತಿರೇಕದ ವರ್ತನೆ ಆಗಿದೆ. ಹೌದು, ಇವರು ಈ ದೇಶದ ರಾಜರ, ಇದು ಪೊಲೀಸ್ ರಾಜ್ಯನಾ, ಇದು ಬ್ರಿಟಿಷ್ ರಾಜ್ಯನಾ? ಅಲ್ಲ, ನಾನು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೇನೆ. ಯಾಕಂದ್ರೆ ಅವ್ರು ಮಾಡ್ತಕ್ಕಂಥ ಒಂದು ಕೃತ್ಯಗಳು ಏನಿದೆ, ಇದು ಮುಂದಿನ ದಿನಗಳಿಗೆ ಕೆಟ್ಟ ಸಂಪ್ರದಾಯವನ್ನು ಹಾಕುತ್ತೆ. ದಿಸ್ ವಿಲ್ ಸೆಟ್ ಎ ಬ್ಯಾಡ್ ಪ್ರೆಸಿಡೆಂಟ್ ಟು ದಿ ಅದರ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್. ದೇರ್ ಫೋರ್ ಈಗ ಏನಾಗಿದೆ ಸೈಲ್ ಅವರೇ, BJP, ಕಾಂಗ್ರೆಸ್ಸು, JDS, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಹಣ ಮತ್ತು ಅಧಿಕಾರದ ಪ್ರಭಾವಿ ವ್ಯಕ್ತಿಗಳು, ಪೊಲೀಸರು ಒಂದು ಕಡೆ, ಅಮಾಯಕ ಅಸಹಾಯಕ ನ್ಯಾಯಕ್ಕಾಗಿ ಪ್ರಾಮಾಣಿಕವಾಗಿ ಒಡೆದಾಡ್ತಿರ್ತಕ್ಕಂಥ ಹೋರಾಟಗಾರರು, ವಿಷಲ್ ಬ್ಲೋಯರ್ಸು ಒಂದು ಕಡೆ. ನಾವು ಪ್ರಾಮಾಣಿಕವಾಗಿ ನ್ಯಾಯಕ್ಕಾಗಿ ಹೊಡೆದಾಡ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಪ್ರಾಧಾನ್ಯತೆ ಕೊಡಬೇಕು, ಅಪರಾಧಿಗಳಿಗಲ್ಲ. ಇವರಿಗೆ ತೊಂದರೆ ಕೊಡೋಕ್ಕೆ ನೀವೇನೆಲ್ಲ ಪ್ರಯತ್ನಗಳು ಮಾಡ್ತಿದ್ದೀರಿ ಮಾಡಿ, ಒಂದು ವೇಳೆ ಸರಿಯೋ ತಪ್ಪೋದು ಆಮೇಲೆ ಯೋಚನೆ ಮಾಡೋಣ. ಆದರೆ ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಒಬ್ಬ ಸಂಶಯಿತ ವ್ಯಕ್ತಿಯ ಹೇಳಿಕೆಯನ್ನು ಪಡೆದಿಲ್ಲ, ಅವನ ಕರೆಸ್ಕೊಂಡಿಲ್ಲ. ಯಾಕೆ ಯಾರಿಗೆ ಎದುರ್ಕೋತಾ ಇದ್ದೀರಾ ನೀವು? ಅಂದ್ರೆ ಅವ್ರ ಗ್ರಹಿಕೆ ತಕ್ಕನಾಗಿ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಿ. The investigation is according to the whims and fancies of these certain officers of SIT. ಮೊಹಂತಿ ಅವರು ತುಂಬಾ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಪೂರಕವಾಗಿ ಬೇರೆ ಏನಾದ್ರೂ ಇದಕ್ಕೆ ವ್ಯವಸ್ಥೆ ಮಾಡಬೇಕು. ಅಂದ್ರೆ ನ್ಯಾಯಾಂಗದ ಉಸ್ತುವಾರಿಯಲ್ಲಿ, ಜುಡಿಷಿಯಲ್ ಮಾನಿಟರಿಂಗ್ ಅಲ್ಲಿ ಇದೇನಾದ್ರು ತನಿಖೆ ಆದರೆ ಸರಿ ಹೋಗ್ಬೋದು. ಅಥವಾ ಮುಂದಿನ ದಿನಗಳಲ್ಲಿ ಈಗಾಗಿರ್ತಕ್ಕಂಥ ಅಚಾತುರ್ಯಗಳು, ತಪ್ಪುಗಳನ್ನೆಲ್ಲ SIT ಸರಿಪಡಿಸ್ಕೊಂಡು ಕೊನೆ ಪಕ್ಷ ಸ್ವಲ್ಪ ನ್ಯಾಯ ಕೊಡಿ ಜನಗಳಿಗೆ. ಇದು ನನ್ನ ಕಳಕಳಿಯ ಮನವಿ. ದೇವಸ್ಥಾನದ ಪಾವಿತ್ರತೆ ಕಾಪಾಡಿ, ದೇವಸ್ಥಾನವನ್ನು ಉಳಿಸ್ಕೊಳ್ಳಿ, ಧರ್ಮ ಉಳಿಸ್ಕೊಳ್ಳಿ, ಸಂಸ್ಕೃತಿ ಉಳಿಸ್ಕೊಳ್ಳಿ, ನೋ ಕಾಂಪ್ರಮೈಸ್. ಅಟ್ ದಿ ಸೇಮ್ ಟೈಮ್ ಅದರ ಹೆಸರಲ್ಲಿ ಯಾರು ದುರುಪಯೋಗ ಮಾಡ್ಕೋತಾ ಇದ್ದಾರೆ, ಜನಗಳು ತೊಂದರೆ ಕೊಡ್ತಿದ್ದಾರೆ, ಅಪಹರಣ, ಅತ್ಯಾಚಾರ, ಕೊಲೆ ಇತ್ಯಾದಿಗಳು ಮಾಡ್ತಿದ್ದಾರೆ, ಅವರು ಶಿಕ್ಷೆ ಒಳಪಡಲೇಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.